ಕರ್ನಾಟಕದ ಕರಾವಳಿ ಪ್ರದೇಶ, ಅದರಲ್ಲಿಯೂ ಉಡುಪಿ ಜಿಲ್ಲೆಯ ಕರಾವಳಿ ಪ್ರದೇಶ ತನ್ನದೇ ಆದ ವೈಶಿಷ್ಟ್ಯತೆಗಳನ್ನು ಪಡೆದುಕೊಂಡು ನೈಸರ್ಗಿಕ ಪ್ರಕೃತಿ ಸೌಂದರ್ಯದ ಜೊತೆಗೆ ಮಾನವೀಯ ಮೌಲ್ಯವುಳ್ಳ ಮನಸ್ಸುಗಳ ಕೂಡಿ ಬಾಳುವಿಕೆಯಿಂದ ಜಾತಿ ಧರ್ಮಗಳ ಮಧ್ಯೆ ವಿಶೇಷ ಬಾಂಧವ್ಯವನ್ನು ತಳಕು ಹಾಕಿಕೊಂಡು ನಾವೆಲ್ಲ ಒಂದೇ ತಾಯಿಯ ಮಕ್ಕಳು ಎಂದು ಸಾರುತ್ತಾ ನಮ್ಮಲ್ಲಿ ವೃತ್ತಿಗೆ ಧರ್ಮವಿಲ್ಲ, ಒಗ್ಗಟ್ಟಾಗಿ ದುಡಿಯುವುದೇ ನಮ್ಮ ಧರ್ಮ ಎಂಬ ಧ್ಯೇಯದೊಂದಿಗೆ ಶಾಂತಿ ಸೌಹಾರ್ದತೆಯೊಂದಿಗೆ ಬಾಳುವುದೇ ಇಲ್ಲಿಯ ಜನರ ವೈಶಿಷ್ಟ್ಯ. ಇಲ್ಲಿ ಹಲವಾರು ಸೌಹಾರ್ದತೆಯ ತಾಣಗಳಿವೆ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಂಬ ಭೇದ ಭಾವವಿಲ್ಲದೆ ಸರ್ವರು ಮನಸ್ಫೂರ್ತಿಯಾಗಿ ಗೌರವಿಸುವ ಚರಿತ್ರೆ ಪ್ರಸಿದ್ಧ ಸ್ಥಳಗಳಿವೆ. ಇಂತಹ ಒಂದು ಸ್ಥಳಗಳಲ್ಲಿ ಪ್ರಮುಖವಾಗಿ ಗುರುತಿಸುವ ಇತಿಹಾಸ ಪ್ರಸಿದ್ಧ ಸೌಹಾರ್ದ ತಾಣವಾಗಿದೆ ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಕೈಪುಂಜಾಲ್ ಎಂಬಲ್ಲಿ ಅಂತ್ಯವಿಶ್ರಮಗೊಳ್ಳುತ್ತಿರುವ ಸೈಯದ್ ಅರಬಿ ವಲಿಯುಲ್ಲಾಹ್ ರಲಿಯಲ್ಲಾಹು ಅನ್ಹು ರವರ ಪುಣ್ಯ ಮಕ್ಬರ. ಕಾಪು ಪೊಲಿಪು ಜಮಾತ್ ಅಧೀನದಲ್ಲಿ ಕಾರ್ಯಾಚರಿಸುವ ಇಲ್ಲಿಯ ದರ್ಗಾ ಕಮಿಟಿ ವರ್ಷಕ್ಕೊಮ್ಮೆ ಸಫರ್ ತಿಂಗಳ ಕೊನೆಯ ಬುಧವಾರ ಇಲ್ಲಿ ಸಫರ್ ಜಿಯಾರತ್ ಕಾರ್ಯಕ್ರಮ ನಡೆಸುತ್ತದೆ. ಸುನ್ನಿ ಮುಸ್ಲಿಮರು ಸಫರ್ ತಿಂಗಳ ಕೊನೆಯ ಬುಧವಾರವನ್ನು ವಿಶಿಷ್ಟ ರೀತಿಯಲ್ಲಿ ಆಚರಿಸುತ್ತಾರೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಲ್ರವರಿಗೆ ಜ್ವರ ಬಂದ ದಿನ ಇದೇ ಸಫರ್ ತಿಂಗಳ ಕೊನೆಯ ಬುಧವಾರ. ಈ ದಿನವನ್ನು ಹಲವಾರು ರೀತಿಯ ಪ್ರಾರ್ಥನೆಗಳಿಂದ ಕುರ್ಆನ್ ಪಾರಾಯಣ ನಡೆಸುವುದರ ಮೂಲಕ ಧನ್ಯಗೊಳಿಸುತ್ತಾರೆ. ನನ್ನ ಇವತ್ತಿನ ಜಿಯಾರತ್ ಕೇಂದ್ರ ಇತಿಹಾಸ ಪ್ರಸಿದ್ಧ ಸೌಹಾರ್ದ ಕೇಂದ್ರ ಕೈಪುಂಜಾಲ್ ದರ್ಗಾ. ಈ ಹಿಂದೆ ಹಲವಾರು ಬಾರಿ ಈ ದರ್ಗಾದ ಬಗ್ಗೆ ಈ ಚಾನೆಲ್ನಲ್ಲಿ ವಿಡಿಯೋ ವೀಕ್ಷಿಸಿರಬಹುದು. ಈ ಬಾರಿ ಸಫರ್ ಜಿಯಾರತ್ ಯಾವ ರೀತಿ ಜರುಗುತ್ತೆ ಎನ್ನುವುದರ ಬಗ್ಗೆ ಸಂಪೂರ್ಣವಾಗಿ ವೀಕ್ಷಿಸೋಣ. ಅಬ್ಬರಿಸುವ ಅರಬ್ಬಿ ಕಡಲಿನ ತೀರದಲ್ಲಿ ಪ್ರಶಾಂತವಾಗಿ ಅಂತ್ಯವಿಶ್ರಮಗೊಳ್ಳುತ್ತಿರುವ ಸೈಯದ್ ಅರಬಿ ವಲಿಯುಲ್ಲಾಹ್ ರಲಿಯಲ್ಲಾಹು ಅನ್ಹು ರವರ ದರ್ಗಾ ಜಿಯಾರತಿಗೆ ವರ್ಷಕ್ಕೊಮ್ಮೆ ಉಭಯ ಜಿಲ್ಲೆಯ ಮೂಲೆ ಮೂಲೆಗಳಿಂದ ಜನಸಾಗರವೇ ಹರಿದು ಬರುತ್ತದೆ. ಸೈಯದ್ ಅರಬಿ ವಲಿಯುಲ್ಲಾಹ್ ಅಂತ್ಯವಿಶ್ರಮಗೊಳ್ಳುತ್ತಿರುವ ಕೈಪುಂಜಾಲ್ ಎಂಬ ಊರಿನಲ್ಲಿ ಮುಸ್ಲಿಮರು ಇಲ್ಲದಿದ್ದರೂ ಇಂದಿಗೂ ಇವರ ಮಕ್ಬರವನ್ನು ಅನ್ಯಮತೀಯ ಸಹೋದರರು ಗೌರವದಿಂದಲೇ ಕಾಣುತ್ತಿದ್ದಾರೆ. ಉತ್ತಮ ರೀತಿಯಲ್ಲಿ ಅತ್ಯಂತ ಸ್ವಚ್ಛವಾಗಿ ದರ್ಗಾ ಪರಿಸರವನ್ನು ಕಾಪಾಡಿಕೊಂಡು ಬಂದಿದ್ದಾರೆ. ಕಡಲ ತೀರದಲ್ಲಿ ವಾಸಿಸುವ ಮೊಗವೀರ ಸಮುದಾಯದವರು ಬಹಳಷ್ಟು ಗೌರವಿಸುವ ಮಹಾತ್ಮರಾಗಿದ್ದಾರೆ ಸೈಯದ್ ಅರಬಿ ವಲಿಯುಲ್ಲಾಹ್ ರಲಿಯಲ್ಲಾಹು ಅನ್ಹು. ಇಲ್ಲಿ ಜರುಗುವ ಸಫರ್ ಜಿಯಾರತ್ ಕಾರ್ಯಕ್ರಮ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 7 ಗಂಟೆಯ ತನಕ ಜರುಗುತ್ತದೆ. ಇತರ ದಿನಗಳಲ್ಲಿ ಇಲ್ಲಿ ರಸ್ತೆ ಖಾಲಿಯಾಗಿದ್ದರೂ ಅವತ್ತಿನ ಒಂದು ದಿನ ವಾಹನ ಬಹಳಷ್ಟು ದೂರ ಪಾರ್ಕಿಂಗ್ ಮಾಡಿ ಕಿಲೋಮೀಟರ್ ಗಟ್ಟಲೆ ನಡೆದುಕೊಂಡು ಹೋಗಬೇಕಾದ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಉಭಯ ಜಿಲ್ಲೆಗಳಿಂದ ಮುಕ್ಕು ಮೂಲೆಗಳಿಂದ ಸಹಸ್ರ ಸಂಖ್ಯೆಯಲ್ಲಿ ಜನಸಾಗರವೇ ಇಲ್ಲಿ ಜಿಯಾರತಿಗೆ ಆಗಮಿಸುತ್ತಾರೆ. ಇಲ್ಲಿ ಬಂದು ಭಕ್ತಿಪೂರ್ವಕವಾಗಿ ಇಲ್ಲಿಯ ವಲಿಯವರನ್ನು ಮುಂದಿಟ್ಟುಕೊಂಡು ಸರ್ವಶಕ್ತನಾದ ಅಲ್ಲಾಹುವಿನಲ್ಲಿ ತಮ್ಮ ಕಷ್ಟ ಸಮಸ್ಯೆಗಳನ್ನು ಹೇಳಿಕೊಳ್ಳುತ್ತಾರೆ. ಇಲ್ಲಿ ಬಂದು ಪ್ರಾರ್ಥಿಸಿದರೆ ಬಹುತೇಕ ಸಮಸ್ಯೆಗಳು ನಿವಾರಣೆವಾಗುತ್ತದೆ ಎಂದು ಹೆಚ್ಚಿನ ಜನರ ಅನುಭವ ಕೂಡ. ಸಫರ್ ಜಿಯಾರತ್ ನಡೆದು ಬಹಳಷ್ಟು ದಿನದ ಬಳಿಕವಾಗಿದೆ ನೀವು ಈ ವಿಡಿಯೋ ವೀಕ್ಷಿಸುತ್ತಿರುವುದು. ಸಮಯದ ಅಭಾವದ ಕಾರಣ ಕೈಪುಂಜಾಲ್ ಸಫರ್ ಜಿಯಾರತ್ ವಿಡಿಯೋ ನನ್ನ ಚಾನೆಲ್ನಲ್ಲಿ
ನಿಮ್ಮನ್ನು ತಲುಪಲು ಸ್ವಲ್ಪ ತಡವಾಗಿದೆ. ಹಿಂದೂ ಮುಸ್ಲಿಂ ಸೌಹಾರ್ದತೆಯ ತಾಣ, ಅದುವೇ ದೇಶಕ್ಕೆ ಬಹುದೊಡ್ಡ ಬಹುಮಾನ ಎಂಬಂತೆ ಈ ಸೌಹಾರ್ದತೆ ಸದಾಕಾಲ ಇಲ್ಲಿ ನೆಲೆನಿಲ್ಲಲಿ ಎಂದು ಹಾರೈಸುತ್ತಾ ಸರ್ವಶಕ್ತನಾದ ಅಲ್ಲಾಹು ಕೈಪುಂಜಾಲ್ ಸೈಯದ್ ಅರಬಿ ವಲಿವುಲ್ಲಾಹ್ರವರ ಹಕ್ ಜಾಹ್ ಬರ್ಕತ್ತಿನಿಂದ ನಮ್ಮೆಲ್ಲ ಕಷ್ಟಗಳನ್ನು ಪರಿಹರಿಸಲಿ, ಸಮಸ್ಯೆಗಳಿಂದ ಮುಕ್ತಿ ನೀಡಲಿ, ಎಲ್ಲ ರೋಗಗಳನ್ನು ಶಮನಗೊಳಿಸಿ ಇಹಪರ ವಿಜಯ ನೀಡಿ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತಾ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯ ತಿಳಿಸಲು ಕಮೆಂಟ್ ಮಾಡಿ. ಹೊಸದಾಗಿ ಯಾರೆಲ್ಲ ಈ ಚಾನೆಲ್ ವೀಕ್ಷಿಸುತ್ತೀರೋ ಸಬ್ಸ್ಕ್ರೈಬ್ ಮಾಡಿ, ಸಹಕರಿಸಿ, ಬೆಲ್ ಐಕಾನ್ ಒತ್ತಿ ಆಲ್ ಸೆಲೆಕ್ಟ್ ಮಾಡಿ ನನ್ನ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಿರಿ. ಮುಂದೆ ಮತ್ತೊಂದು ಹೊಸ ವಿಡಿಯೋ ಮೂಲಕ ನಿಮ್ಮ ಮುಂದೆ ಬರಲಿದ್ದೇನೆ. ಥ್ಯಾಂಕ್ ಯು. ಬಾಯ್ ಬಾಯ್.